ಇದರೊಳಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಇವರು ಮೋಜಾರ್ಟಿಂದ ಹಿಡಿದು ಡಾವಿಂಚಿಯಿಂದ ಹಿಡಿದು ಐನ್ಸ್ಟೈನ್ ಅಲ್ಲಿಂದ ಈಗ ಇರುವಂತಹ ಕಂಟೆಂಪ್ರರಿ ಸಕ್ಸಸ್ಫುಲ್ ಪೀಪಲ್ ಯಾರ್ಯಾರಿದ್ದಾರೆ ಅವರ ಬಗ್ಗೆ ಎಲ್ಲ ಇವರು ಸ್ಟಡಿ ಮಾಡಿ ಅವರೊಂದಿಗೆ ಕೆಲವು ಇಂಟರ್ವ್ಯೂಸ್ನ ಮಾಡಿ ಕಾನ್ವರ್ಸೇಷನ್ನ ಮಾಡಿ ಆ ಮೂಲಕ ಅವರಿಗೆ ದೊರೆತಂತಹ ಒಂದು ನಾಲೆಜ್ನ ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ. ಅದರ ಮೂಲಕ ಅಂದರೆ ಈ ಸಾಧನೆಗಳನ್ನು ಮಾಡಿರುವವರ ಜೀವನವನ್ನು ಅನಲೈಸ್ ಮಾಡುವುದರ ಮೂಲಕ ನಮಗೆ ನಾವು ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಪ್ರೊಫೆಷನ್ನಲ್ಲಿ ನಾವು ಚೂಸ್ ಮಾಡ್ಕೊಂಡಿರುವಂತಹ ಫೀಲ್ಡ್ನಲ್ಲಿ ಒಬ್ಬರು ಸಾಧಕರಾಗಬೇಕಂದ್ರೆ ಒಂದು ಮ್ಯಾಸ್ಟರ್ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಪರಿಣಿತಿಯನ್ನು ಪಡ್ಕೊಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಇವರು ಇದರೊಳಗೆ ಹೇಳ್ತಾರೆ. ಅದರಲ್ಲಿ ಅವರು ಹೇಳುವಂತಹ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಅಪ್ರೆಂಟಿಸ್ಶಿಪ್ ಅಂತ. ಈಗ ನೀವು ನಿಮಗೆ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರ. ಆ ಫೀಲ್ಡ್ನಲ್ಲಿ ನೀವು ಮಾಸ್ಟರ್ ಆಗಬೇಕು, ಒಂದು ಒಳ್ಳೆ ಸ್ಕಿಲ್ಫುಲ್ ಪರ್ಸನ್ ಆಗಬೇಕಂದ್ರೆ ನೀವು ಫಸ್ಟು ಒಂದು ಅಪ್ರೆಂಟಿಸ್ಶಿಪ್ ಮಾಡಬೇಕು ತುಂಬ ವರ್ಷಗಳ ಕಾಲ. ಅಂದರೆ ಹೇಗಿರಬೇಕಂದ್ರೆ ಅಪ್ರೆಂಟಿಸ್ಶಿಪ್ ಆ ಒಂದು ಟ್ರೇಡ್ ಏನಿದೆ, ಆ ಒಂದು ಕೆಲಸ ಏನಿದೆ, ಆ ಒಂದು ಕ್ಷೇತ್ರ ಏನಿದೆ ಅದರ ಬಗ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಅದರೊಳಗೆ ಏನೇನಿದೆ, ಏನೇನು ಪ್ಲಸ್ ಇದೆ, ಮೈನಸ್ ಇದೆ, ಹೇಗೆ ಮಾಡಬೇಕು ಎಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯ ಒಂದು ಅಪ್ರೆಂಟಿಸ್ಶಿಪ್ನ ನೀವು ಮಾಡಬೇಕು. ತುಂಬ ಗಮನವಿಟ್ಟು ತುಂಬ ಡೆಡಿಕೇಟೆಡ್ ಆಗಿ ಅದನ್ನು ನೀವು ಮಾಡಿದ್ರೆ ನಿಮಗೆ ಆ ಫೀಲ್ಡ್ನಲ್ಲಿ ಗೊತ್ತಿಲ್ಲದೆ ಇರುವಂತಹ ವಿಷಯನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆ ಒಂದು ಅಪ್ರೆಂಟಿಸ್ಶಿಪ್ನ ನೀವು ಮಾಡಬೇಕು. ಅಂದರೆ ವಿಷಯಗಳನ್ನು ಕಲ್ತ್ಕೊಬೇಕು ಅಂತ. ಅದಾದ ನಂತರ ನಿಮಗೆ ಈಗ ಆ ಫೀಲ್ಡಲ್ಲಿ ಎಲ್ಲ ಗೊತ್ತಾಗಿದೆ, ಆಗ ನೀವು ಅದರಲ್ಲಿ ಇರುವಂತಹ ನೀತಿ ನಿಯಮಗಳನ್ನು ಮೀರಿ ಅಂದರೆ ರೂಲ್ಸ್ನೆಲ್ಲ ಬ್ರೇಕ್ ಮಾಡೋದಂದರೆ ಒಂದು ಕನ್ವೆನ್ಷನಲ್ ಮೆಥಡ್ ಏನಿದೆ ಅದನ್ನೆಲ್ಲ ಬ್ರೇಕ್ ಮಾಡಿ ನೀವು ಇನೋವೇಟಿವ್ ಆಗಿ ಏನಾದರೂ ಮಾಡ್ಬೋದು. ನಿಮ್ಮ ಒಂದು ಇಂಡಿವಿಜುವಲ್ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ಬೋದು. ಆ ಮೂಲಕ ಆ ಒಂದು ಕ್ಷೇತ್ರಕ್ಕೆ ನಿಮ್ಮದೇ ಆದಂತಹ ಹೊಸದಾದ ಒಂದು ಕೊಡುಗೆಯನ್ನು ನೀಡ್ಬೋದು. ಅದು ಮ್ಯೂಸಿಕ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಆರ್ಟ್ ಇರ್ಬೋದು, ಯಾವುದೇ ಇರ್ಬೋದು. ಫಸ್ಟು ಆ ಫೀಲ್ಡ್ನ ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಒಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ನ ನಿಮ್ಮದೇ ಆದಂತಹ ಒಂದು ಸ್ಟೈಲ್ನ ಆ್ಯಡ್ ಮಾಡ್ಬೋದು. ಅದರ ಮೂಲಕ ನೀವು ಸಕ್ಸಸ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಅವರು ಹಲವಾರು ವಿಷಯಗಳನ್ನು ಇದರೊಳಗೆ ಹೇಳಿದ್ದಾರೆ. ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಪುಸ್ತಕ. ಇದರಲ್ಲಿ ಈ ಯಾರ್ಯಾರು ಸಾಧಕರಿದ್ದಾರೆ ಅವರ ಬಗ್ಗೆ ಒಂದು ಸಣ್ಣ ಬಯೋಗ್ರಫಿನ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅದರ ಮೂಲಕ ಅವರು ನಮಗೆ ತುಂಬ ಇನ್ಸ್ಪೈರಿಂಗ್ ಹಾಗೂ ಮೋಟಿವೇಶ್ನಲ್ ವಿಷಯಗಳನ್ನೆಲ್ಲ ಈ ಪುಸ್ತಕದಲ್ಲಿ ನಮಗೆ ಹೇಳ್ತಾರೆ. ಮ್ಯಾಸ್ಟ್ರಿ ಬೈ ರಾಬರ್ಟ್ ಗ್ರೀನ್. ಮುಂದಿನ ಪುಸ್ತಕ ಯಾವುದು ಅಂದರೆ ಒನ್ಸ್ ಅಪಾನ್ ವಾಲ್ ಸ್ಟ್ರೀಟ್ ಬೈ ಪೀಟರ್ ಲಿಂಚ್ ವಿತ್ ಜಾನ್ ರಾತ್ಚೈಲ್ಡ್. ನಿಮಗೆ ಸ್ಟಾಕ್ ಹಾಗೂ ಇನ್ವೆಸ್ಟ್ಮೆಂಟಲ್ಲಿ ಆಸಕ್ತಿ ಇದ್ದರೆ ಈ ಪುಸ್ತಕವನ್ನು ಓದಬಹುದು. ಇದರಲ್ಲಿ ಪೀಟರ್ ಲಿಂಚ್ ಅವರು ಒಬ್ಬ ಆ್ಯಾವ್ರೇಜ್ ಇನ್ವೆಸ್ಟರ್ ಯಾರಿದ್ದಾರೆ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿರುವಂತಹ ಒಂದು ಎಕ್ಸ್ಪರ್ಟೀಸ್ನ ಇಟ್ಕೊಂಡು